ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿನ್ನ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬ ಮನುಷ್ಯ ಕೂಡ ಚಿನ್ನವನ್ನು ಖರೀದಿ ಮಾಡ್ತಾನೆ. ಯಾಕಂದರೆ ತಮ್ಮ ಕಷ್ಟಕಾಲದ ಜೀವನದಲ್ಲಿ ಚಿನ್ನವನ್ನು ಅಡವಿಟ್ಟು ಅದರಿಂದ ಬರುವಂತಹ ಹಣವನ್ನು ನಮ್ಮ ಕಷ್ಟವನ್ನು ನಿವಾರಿಸಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ ಮದುವೆ ಸಮಾರಂಭದಲ್ಲಿ ಕೂಡ ಚಿನ್ನವನ್ನು ಹಾಕುವಂತಹ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಆರ್ಟಿಫಿಷಿಯಲೇ ಬಳಕೆ ಮಾಡ್ತಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನ ದರ ಬೆಳ್ಳಿ ದರ ಏರಿಕೆ ಆಗ್ತಾ ಇರುವಂಥದ್ದು. ಆದರೆ ಕಳೆದ 2 ದಿವಸಗಳಿಂದ ಚಿನ್ನ ದರ ಇಳಿಕೆ ಆಗಿದೆ. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಜನಸಾಮಾನ್ಯರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಯಾವುದಾದ್ರೂ ಒಂದು ಸಮಾರಂಭ ಮಾಡಬೇಕಾದ್ರೆ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಜನ ಹಿಂದೇಟು ಹಾಕುವ ಪರಿಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಬಡ ಜನರು ಒಂದು ಮದುವೆ ಮಾಡಬೇಕಾದ್ರೆ ಕಷ್ಟಕರ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾದರೆ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಬನ್ನಿ ಜನರ ಅಭಿಪ್ರಾಯವನ್ನು ಪಡೆದುಕೊಂಡು ಬರೋಣ. ಸರ್, ಚಿನ್ನ ಬೆಳ್ಳಿ ದರ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಇದು ಎಷ್ಟು ಸಂತೋಷ ಸರ್? ಮೇಡಮ್, ನಿಜಕ್ಕೂ ತುಂಬ ಸಂತೋಷನೇ. ಯಾಕಂದರೆ ಈಗ ಯುದ್ಧ ನಡೀತಾ ಇರೋದ್ರಿಂದ ಇಷ್ಟು ದಿನ ನೀವು ನೋಡಿದ್ದೀರಾ, ಚಿನ್ನಾಭರಣ ತುಂಬ ಹಿಮಾಲಯ ಪರ್ವತದಷ್ಟು ಹೈಕ್ ಆಗಿತ್ತು. ಈಗ ಕಡಿಮೆ ಆಗ್ತಾ ಇರೋದು ಒಂದು ವಿಷಯದಲ್ಲಿ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಒಂದು ಸರಿ ಚಿನ್ನದ ರೇಟು ಕಡಿಮೆ ಆದಾಗ ಮತ್ತೆ ಏನಾದರೂ ಎಫೆಕ್ಟ್ ಆಗ್ಬೋದು ಅನ್ನೋದು ಮನಸ್ಸಲ್ಲಿ ಭಯ ಇದೆ. ಸರ್, ಈಗ ಮೊದಲೆಲ್ಲ ಮದುವೆ ಆಗಿರ್ಬೋದು, ಎಲ್ಲ ಸಮಾರಂಭಗಳಿಗೆ ನಾವು ಚಿನ್ನವನ್ನು ಖರೀದಿ ಮಾಡ್ತಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಪಾಪ ಬಡವರಿಗೆ ಖರೀದಿ ಮಾಡದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಎತ್ತ ಸಾಗ್ತಿದೆ ಸರ್ ನಮ್ಮ ಸಮಾಜ? ಏನು ಹೇಳ್ತೀರಾ? ನೀವು ಹೇಳೋದು ಸತ್ಯ ಮೇಡಮ್. ಬಡವರು ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಚಿನ್ನ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ರೇಟು ಈಗ ನೋಡಿ, ನೆನ್ನೆ 12,500 ಇತ್ತು, ಇವತ್ತು 12,000, ಮತ್ತೆ ನಾಳೆ ಇನ್ನೂ ಕಡಿಮೆ ಆಗ್ಬೋದು. ಇದು ಒಂದು ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಅವರು ಮದುವೆ ಸಮಾರಂಭ ಅದು ಇದು ಇಟ್ಕೊಂಡಿರ್ತಾರೆ, ಒಂದು ಖುಷಿಯಾದ ಸಂದರ್ಭನೇ ಅವ್ರಿಗೆ. ಬಟ್ ನೋಡೋಣ ಮೇಡಮ್, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಡಿಮೆ ಆಗುತ್ತೆ ನೋಡಿಕೊಂಡು ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸರ್, ಈಗ ಪೆಟ್ರೋಲ್, ಡೀಸೆಲ್, ಬೇರೆ ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಸೊ ನಮ್ಮ ಸಮಾಜದಲ್ಲಿ ನಾವು ಬದುಕುವ ಪರಿಸ್ಥಿತಿ ಬಹಳಷ್ಟು ಕಷ್ಟಕರ ಆಗ್ತಾ ಇದೆ. ಸೊ ಜನಸಾಮಾನ್ಯರಾಗಿ ನೀವೇನು ಹೇಳ್ತೀರಾ? ಮೇಡಮ್, ಇದರಲ್ಲಿ ಒಂದೇ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಆಲ್ರೆಡಿ ಸಂಪಾದನೆ ಮಾಡಿ ಇಟ್ಟಿರೋರು ಹ್ಯಾಪಿಯಾಗಿದ್ದಾರೆ, ಅವತ್ತು ಸಂಪಾದನೆ ಮಾಡಿ ಅವತ್ತು ತಿನ್ನೋರು ಹ್ಯಾಪಿಯಾಗಿದ್ದಾರೆ. ಇದರಲ್ಲಿ ಮಿಡ್ಲ್ ಕ್ಲಾಸ್ ಇದ್ದಾರಲ್ಲ, ಇವ್ರಿಗೆ ತುಂಬ ಕಷ್ಟ. ತೀರಾ ಆ ಲೆವೆಲ್ಗೂ ಹೋಗೋಕ್ಕಾಗಲ್ಲ. ಆ ಲೆವೆಲ್ಗೆ ಹೋಗ್ಬಿಟ್ಟು ಡೈಲಿ ಸಂಪಾದನೆ ಮಾಡಿ ತಿನ್ನೋಕ್ಕೂ ಆಗಲ್ಲ, ಅವರು ಐಕ್ಗೂ ಹೋಗೋಕ್ಕಾಗಲ್ಲ. ಸಂಪಾದನೆ ಆಲ್ರೆಡಿ ಮಾಡಿಟ್ಟಿಲ್ಲ, ಅಲ್ಲೂ ಹೋಗೋಕ್ಕಾಗಲ್ಲ. ಈ ಮಿಡ್ಲ್ ಕ್ಲಾಸು ಈ ಥರ ಸಂದರ್ಭದಲ್ಲಿ ತುಂಬಾ ಕಷ್ಟ ಈ ಮಿಡ್ಲ್ ಕ್ಲಾಸ್ ಅವ್ರಿಗೆ. ಮೇಡಮ್, ಚಿನ್ನ ಇಳಿಕೆ ಬೆಳೆ ಇವಾಗ ಕಡಿಮೆ ಆಗ್ತಿರೋದು ಒಂದು ವೇಳೆ ಅದು ಒಳ್ಳೆಯದೇನೆ. ಯಾಕಂದರೆ ಮುಂಚೆ ಬಂದ್ಬಿಟ್ಟು ಚಿನ್ನದ ಬೆಲೆ ತುಂಬ ಜಾಸ್ತಿ ಇರೋದ್ರಿಂದ ಏನಂದರೆ ಶ್ರೀಮಂತರು ಅಂತವ್ರು ಮಾತ್ರನೇ ಅದನ್ನು ಖರೀದಿ ಮಾಡಬೇಕಾಯಿತು. ಬಟ್ ಇವಾಗ ಕಡಿಮೆ ಆಗಿರೋದ್ರಿಂದ ಬಡವರುಗಳು ಅವರು ಖರೀದಿ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ಸುಮಾರು ಈಗ ಮದುವೆ ನಡೀತಾ ಇದೆ ಕಾರ್ಯಕ್ರಮಗಳಿಗೆ, ಅವ್ರಿಗೊಂದು ಚಾನ್ಸ್ ಸಿಗುತ್ತೆ. ನಾವು ಚಿನ್ನ ಆಭರಣಗಳ ಖರೀದಿ ಮಾಡ್ಬೋದು ಅಂತ. ಒಳ್ಳೆಯದೇನೆ ಅದು ಕಡಿಮೆ ಆಗಿರೋದು. ಸರ್, ಪ್ರತಿ ಮನುಷ್ಯನಿಗೂ ಚಿನ್ನ ಅನ್ನೋದು ಎಷ್ಟು ಮುಖ್ಯ ಇದೆ. ಯಾಕಂದರೆ ನಾವು ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯೋದು ಚಿನ್ನ. ಏನು ಹೇಳ್ತೀರಾ? 100% ನಿಜ. ಅದಕ್ಕೆ ನೋಡಿ, ನೀವು ಹೇಳ್ತೀರಲ್ಲ ಟಿ ವಿಲೆಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಸೊ ನೀವು ಹೇಳಿ ಮತ್ತು ಕಡೆ 100% ನಿಜಾನೇ. ಚಿನ್ನ ಜೀವನದಲ್ಲಿ ಅಷ್ಟೇ ಮುಖ್ಯ. ಅದು ಇದ್ರೂ ಹಣ ಇದ್ದಂಗೆ ಮನೆಯಲ್ಲಿ. ಈಗ ಕಡಿಮೆ ಆಗಿರೋದು ತುಂಬಾ ಒಳ್ಳೆಯ ವಿಷಯ, ಖುಷಿಯಾದ ವಿಷಯ. ಆಗೋಷ್ಟು ಎಲ್ಲರೂ ಸ್ವಲ್ಪ ಖರೀದಿ ಮಾಡೋಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ನಿಮ್ಮ ಬಾಲ್ಯದ ದಿನಗಳಾಗಿರ್ಬೋದು, ನಿಮ್ಮ ಮದುವೆ ಸಂದರ್ಭ ಆಗಿರ್ಬೋದು, ಆಗ ಎಷ್ಟಿತ್ತು ರೇಟು? ಈಗ ಇಷ್ಟು ಏರಿಕೆ ಆಗಿರೋದು, ಎಲ್ಲೋ ಒಂದು ಕಡೆ ಇಷ್ಟು ರೇಟ್ ಜಾಸ್ತಿ ಆಯಿತಾ ಅನ್ನೋ ನಿಮಗೆ ಚಿಂತೆ ಅವತ್ತಾದರೂ ಬಂದಿದೆಯಾ ಸರ್? 100% ಬಂದಿದೆ. ನಾವು ಮದುವೆ ಆಗೋ ಟೈಮಲ್ಲಿ ಇವಾಗ ಗ್ರಾಮಕ್ಕೆ ಬಂದ್ಬಿಟ್ಟು ಒಂದು 6,000 7,000 ಇತ್ತು. ಇವಾಗೆಲ್ಲ ಬಂದ್ಬಿಟ್ಟು 15,000 14,000 ತನಕ ಹೋಗಿ ಇವಾಗ 12,000 ತನಕ ಇಳಿದಿದೆ ಅಂತಂದರೆ ಈಗ ಒಂಥರ ಹೌದು ಏನೋ ಓಕೆ ಇದೆ. ಮುಂದೆ ನಮ್ಮ ಮನೆ ಮಕ್ಕಳಿಗೆ ಯಾರು ಮದುವೆಗೂ ಒಂದು ಅನುಕೂಲ ಆಗುತ್ತೆ. ಈಗಲೇ ಚಿನ್ನ ಖರೀದಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಸೊ ಜನಸಾಮಾನ್ಯರು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ನಿಜ ಹೇಳ್ತೀನಿ. ಯಾಕಂದರೆ ನೀವು ಹೇಳಿದ ಪ್ರಶ್ನೆ, ಅದು ಕೇಳಿದ ಪ್ರಶ್ನೆ, ಅದು ನಿಜವಲ್ಲೂ ಅದು ನಿಜಾನೇ. ಯಾಕಂದರೆ ಇವಾಗಿನ ಸಮಾಜದಲ್ಲಿ ನೋಡಿ, ಇವಾಗ ಎಷ್ಟೋ ಕೆಲವು ಫುಟ್ಪಾತ್ಲೆಲ್ಲ ಹೋಟ್ಲುಗಳೆಲ್ಲ ಮುಚ್ಚೋಗಿದೆ. ಏನಕ್ಕೆ ಅಂದರೆ ಕಾರಣ ಅವ್ರ ಕೈಯಲ್ಲಿ ಗ್ಯಾಸ್ ಬ್ಲ್ಯಾಕಲ್ಲಿ ತೊಗೊಳಕ್ಕಾಗ್ತಾಯಿಲ್ಲ. ಕೆಲವು ಹೋಟ್ಲುಗಳೆಲ್ಲ ಮುಚ್ಚೋಗಿದೆ. ಏನಕ್ಕೆ ಅಂದರೆ ಅವ್ರಿಗೆ ಗ್ಯಾಸ್ ಸಪ್ಲೈ ಇಲ್ಲದೇ ಇರೋ ಕಾರಣ. ವಾಹನಗಳು, ಪೆಟ್ರೋಲ್ಗಳು ಏರಿಕೆ ಎಲ್ಲ ಜಾಸ್ತಿ ಆಗಿದೆ. ಈಗ ಹೈ ಕ್ಲಾಸ್ ಇರೋರು ಏನಿದಾರೋ ಅವ್ರಿಗೆ ಅದು ಸಾಮಾನ್ಯ ನಡೀತಾ ಇರುತ್ತೆ. ಈಗ ಮಿಡಲ್ ಕ್ಲಾಸ್ ಜನಕ್ಕೆ
ಯಾವುದೇ ಕಾರಣ ಅವ್ರು ಪೆಟ್ರೋಲ್ ತಗೊಂಡು ಕೆಲಸಕ್ಕೆ ಹೋಗಿ ಬರೋದಾಗಲಿ, ಅವ್ರ ಮನೆಯಲ್ಲಿ ಅಡುಗೆ ವ್ಯವಸ್ಥೆ ಮಾಡೋದಾಗಲಿ, ಇಲ್ಲ ಫುಟ್ಪಾಟಲ್ಲಿ ಮಾರುವಂಥ ಹೋಟ್ಲುಗಳಿಗೆ ಅವ್ರು ಯಾವುದೇ ಕೆಲಸ ನಡೀತಾ ಇಲ್ಲ. ಅವ್ರು ಎಲ್ಲರಿಗೂ ತುಂಬಾ ಒಂಥರ ಬಡತನ ಆಗಿದೆ. ಸೊ ಅದು ಸ್ವಲ್ಪ ಕಡಿಮೆ ಆದರೆ ಅದು ಒಳ್ಳೆಯದು ಅಂತ ನಾನು ಕೇಳ್ಕೊತೀನಿ. ಚಿನ್ನ ಬೆಲೆ ದರ ಎಲ್ಲೋ ಒಂದು ಕಡೆ ಈಗ 2 ದಿವಸದಲ್ಲಿ ಇಳಿಕೆ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಮದುಮಗನಾಗಿ ಏನು ಹೇಳ್ತೀರಾ? ಏನಿಲ್ಲ ಮೇಡಮ್, ಇಷ್ಟು ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಿದೆ. ಸೊ ನಮ್ಮಂಥ ಕಾಮನ್ ಪೀಪಲ್ಗೆ ಎಸ್ಪೆಷಲಿ ಮ್ಯಾರೇಜ್ ಟೈಮಲ್ಲಿ ಗೋಲ್ಡ್ ತುಂಬ ಇಂಪಾರ್ಟೆಂಟು. ಸೊ ಈ ಥರ ವೇರಿಯಬಿಲಿಟಿ ಇದ್ದಾಗ ನಮಗೂ ತುಂಬ ಅನ್ಸರ್ಟಿನಿಟಿ ಇದ್ದಾಗ ಗೋಲ್ಡ್ ಪರ್ಚೇಸಿಂಗು ಕಾಮನ್ ಮ್ಯಾನ್ ಮೇಲೆ ತುಂಬ ಈ ಇನ್ಫ್ಲೇಷನ್ ರೇಟ್ಸ್ ಎಲ್ಲ ನಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಅನ್ಸರ್ಟಿನಿಟೀಸಿಂದ ಸೊ ಮೋಸ್ಟ್ಲಿ ವಾರ್ ಅಂತ ಒಂದ್ಸರಿ ಹೇಳ್ಬೋದು, ಸೊ ಈ ಥರ ಎಕನಾಮಿಕ್ ಪಾಲಿಸೀಸಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಇದ್ದರೆ ನಮ್ಮಂಥ ಕಾಮನ್ ಪೀಪಲ್ಗೆ ಗೋಲ್ಡ್ ಪರ್ಚೇಸ್ಗೆ ಇನ್ನೊಂದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಸರ್, ಈಗ ನೀವು ಮದುಮಗ ಅಂದಮೇಲೆ ಮದುಮಗಳಿಗೆ ತಾಲಿ ಹಾಕಬೇಕು, ಹಾಗೇನೆ ಏನಾದರೂ ಉಡುಗೊರೆ ಕೊಡಬೇಕು, ಅವ್ರು ನಿಮಗೆ ಕೊಡಬೇಕು. ಈಗ ಖರೀದಿ ಮಾಡುವಾಗ ಎಷ್ಟು ಕೊಟ್ರಿ? ಆಗಿದೆಯಾ ಚಿನ್ನಾಭರಣ ಎಲ್ಲ ಖರೀದಿ ಮಾಡಿದ್ದೀರಾ? ಹೇಗೆ ಸರ್? ಖರೀದಿ ಮಾಡಾಗ ತುಂಬ ಜಾಸ್ತಿ ಇತ್ತು ಮೇಡಮ್, ಆಲ್ಮೋಸ್ಟ್ 15 ಇತ್ತು ನನಗೆ. ಈಗ ಜಸ್ಟ್ 4 ಡೇಸಲ್ಲಿ ಮತ್ತೆ ಇಳಿಕೆ ಆಗಿದೆ. ಸೊ ಅದು ಗೊತ್ತಿದ್ರೆ ಇನ್ನೂ ಕಡಿಮೆ ಆಗ್ತಿತ್ತು. ಬಟ್ ಈ ವೇರಿಯಬಿಲಿಟಿ 4 ಡೇಸ್ 5 ಡೇಸಲ್ಲಿ ಇಷ್ಟು ಹೆಚ್ಚಳಿಕೆ ಆಗ್ತಿದ್ದಾಗ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಇನ್ ಕೇಸ್ ನಾನು ಲಾಸಲ್ಲಿದ್ದೀನಿ. ಈಗ 15 ಇದ್ದಾಗ ಪರ್ಚೇಸ್ ಮಾಡಿದ್ದು, ಇವಾಗ 12 ಪಾಯಿಂಟ್ ಎಷ್ಟೋ ಇದೆ. ಸೊ ದಟ್ ಈಸ್ ವಾಟ್. ಓಕೆ, ಮದುವೆ ಅಂದರೆ ಸರ್ ಸಮಾರಂಭ ಖರ್ಚು ವೆಚ್ಚಗಳೇ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ನಿಮಗೆ ಗೊತ್ತು, ಒಂದು ಕಡೆ ಯುದ್ಧ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಎಲ್ಲ ಕೂಡ ರೇಟ್ ಜಾಸ್ತಿ ಆಗ್ತಿದೆ, ಮತ್ತೊಂದು ಕಡೆ ಗ್ಯಾಸ್ ಅಭಾವವಾಗಿದೆ. ಇದು ನಿಮ್ಮ ಮದುವೆಗೆ ಎಷ್ಟು ಎಫೆಕ್ಟ್ ಅಂತ ಅನಿಸ್ತಾ ಇದೆ ನಿಮಗೆ? ಯಾಕಂದರೆ ಮದುವೆ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಕನಸು, ಅದು ಕೂಡ ನಮ್ಮ ಜೀವನದ ಉದ್ದ ಸಾಗುವಂತಹ ಕನಸು ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ರೈಟ್ ಮೇಡಮ್, ಈಗ ಗ್ಲೋಬಲಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಸೊ ನಮಗೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಆಸ್ ಎ ಕಾಮನ್ ಮ್ಯಾನ್ ಅವ್ರು ನಮಗೆ ಲೋಕಲಲ್ಲಿ ಅನ್ನೋ ಇದೇ ಉದಾಹರಣೆ. ಅಲ್ಲಿ ವಾರ್ಸ್ ಮತ್ತು ಅವ್ರ ಇಂಟರ್ನ್ಯಾಷನಲ್ ಪಾಲಿಸೀಸಲ್ಲಿ ಅವ್ರು ತಗೊಳ್ಳೋವಂಥ ಒಂದು ನಿರ್ಧಾರಗಳಿಂದ ಈಗ ನಮಗೆ ಗ್ಯಾಸ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೂ ಈಗ ನಾರ್ಮಲ್ 1000 ರೂಪಾಯಿ ಇರೋ ಗ್ಯಾಸ್ ಸಿಲಿಂಡ್ರು 5000 ರೂಪಾಯಿ ಹೇಳಿ ಖರೀದಿ ಮಾಡಿ ನಾವು ತೊಗೋಬೇಕಾಗುತ್ತೆ. ಸೊ ಇದೆಲ್ಲ ಕಾಸ್ಟು ಜಾಸ್ತಿ ಆಗ್ತಿದೆ. ಸೊ ಇಂಟರ್ನ್ಯಾಷನಲ್ ಪಾಲಿಸೀಸ್ ಮತ್ತು ನಮ್ಮ ನ್ಯಾಷನಲ್ ಪಾಲಿಸೀಸ್ ಟ್ರೇಡ್ನ ಡೈವರ್ಸಿಫೈ ಮಾಡಿ ನಾವು ಎಮರ್ಜೆನ್ಸಿ ಫಂಡಾಗಿ ಇಟ್ಕೋಬೇಕು, ಸೊ ದಟ್ ಕಾಮನ್ ಪೀಪಲ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಅಷ್ಟೇ. ನೀವು ಯೂತ್ ಇದ್ದೀರಾ, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಏನಾದ್ರು ಶೇರ್ ಮಾಡ್ತಾ ಇದ್ದಾರಾ? ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ, ಯಾಕಂದರೆ ಸ್ಯಾಲ್ರಿ ಹೈಕ್ ಆಗಲ್ಲ, ರೇಟ್ಗಳು ಜಾಸ್ತಿ ಆಗ್ತಿದೆ. ಏನಾದರೂ ಹೇಳ್ತಾರಾ ನಿಮ್ಮ ಫ್ರೆಂಡ್ಸ್? ಯಾಕಂದರೆ ನೀವು ಕೂಡ ಒಂದು ಮದುವೆ ಆಗೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹುಡುಗರು ಬಹಳಷ್ಟು ಖರ್ಚಿರುತ್ತೆ, ಯಾಕಂದರೆ ಒಂದು ಮದುಮಗಳಿಗೆ ಹೆಣ್ಣಿಗೆ ಬಹಳಷ್ಟು ಚಿನ್ನಾಭರಣ ಬಹಳಷ್ಟು ಪ್ರಾಮುಖ್ಯತೆ. ಏನಾದರೂ ಹೇಳ್ತಾರಾ ಇಷ್ಟು ರೇಟ್ ಆಗ್ತಿದೆ, ನಾವು ಹೇಗೆ ಮುಂದೆ ಜೀವನ ಸಾಗಿಸೋದಂತ ಏನಾದರೂ ಶೇರ್ ಮಾಡ್ತಾರಾ? ಡೆಫಿನೆಟ್ಲಿ ಮೇಡಮ್, ಇನ್ಫ್ಲೇಷನ್ ಜಾಸ್ತಿ ಆದಾಗ ಈಗ ಇನ್ಕಮ್ ಸೇಮ್ ಇದೆ ಬಟ್ ಪ್ರೈಸ್ ರೇಸ್ ಜಾಸ್ತಿ ಇದೆ, ಬೆಲೆ ಏರಿಕೆ ಜಾಸ್ತಿ ಇದೆ. ಸೊ ಹಾಗಾಗಿ ಇಂಬ್ಯಾಲೆನ್ಸಿಂದ ನಮ್ಮ ಎಂಟೈರ್ ಇನ್ಕಮ್ ಏನಿದೆ ಎಕ್ಸ್ಪೆಂಡಿಚರ್ ಮೇಲೆ ಹೋಗ್ತಿದೆ, ಸೇವಿಂಗ್ಸ್ ಮೇಲೆ ಕಡಿಮೆ ಆಗ್ತಿದೆ. ಸೊ ಇಟ್ಸ್ ಅ ಕಟ್ ಆನ್ ಅವರ್ ಪಾಕೆಟ್, ಕಟ್ ಆನ್ ದ ಕಾಮನ್ಸ್ ಒನ್ಸ್ ಪಾಕೆಟ್ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ. ಸೊ ಹೆಣ್ಮಕ್ಳಿಗೆ ಇದೊಂದು ಬರೆ ಅನಿಸುತ್ತಾ? ಇತ್ತೀಚೆಗೆ ಇಳಿಕೆನೂ ಆಗ್ತಾ ಇದೆ. ಸೊ ಹೇಗೆ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದೀರಾ ಏನು? ಇಳಿಕೆಗೆ ಕಮ್ಮಿ ಆಗಿದೆ ನಿಜ, ಬಟ್ ಮತ್ತೆ ಇನ್ಕ್ರೀಸ್ ಆಗುತ್ತೆ ಪ್ರೈಸು. ಸೊ ನಮ್ಮಂಥವ್ರಿಗೆ ಈಗ ಜಸ್ಟ್ ಸ್ಮಾಲ್ ಒಂದು ಇಯರಿಂಗ್ಸ್ ತೊಗೊಬೇಕಂದ್ರೂ ಈಗ 20,000 to 30,000 ಎಕ್ಸ್ಪೆಂಡಿಚರ್ ಆಗ್ತಿದೆ. ಆ್ಯಂಡ್ ಯಾರು ನನಗೆ ಒಬ್ಳು ಮಗಳಿದ್ದಾಳೆ, ಈಗ ನಾಳೆ ಮದುವೆ ಮಾಡಿಕೊಡ್ಬೇಕಂದ್ರೆ ಚಿನ್ನ ತೊಗೋಬೇಕು ನಾವು. ಜಸ್ಟ್ 10 ಗ್ರಾಮ್ಗೆ 1-1.5 ಲಕ್ಷ ಕೊಡಬೇಕಾಗ್ತಿದೆ. ದುಡ್ಡಿರೋರೇನೋ ತೊಗೊತಾರೆ, ಇನ್ವೆಸ್ಟ್ಮೆಂಟ್ ಮಾಡಿ ಕೊಡ್ತಾರೆ, ಬಟ್ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ ಇದು. ಚಿನ್ನ ಜಾಸ್ತಿ ಆಗೋದು, ಕಮ್ಮಿ ಆಗೋದು. ಆ್ಯಂಡ್ ಈಗ ಆಲ್ಮೋಸ್ಟ್ ವಾರ್ ಈಗ ಎಂಡಿಗೆ ಬಂದಿದ ತಕ್ಷಣ ಮತ್ತೆ ಜಾಸ್ತಿ ಆಗುತ್ತೆ ಚಿನ್ನ. ಅದೊಂದು ತುಂಬ ಪ್ರಾಬ್ಲಮ್. ಏನಾದ್ರು ಆಸೆಗೆ ತಗೊಬೇಕು ಅಂದ್ರೂ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ, ಈಗ ಅಷ್ಟು ರೇಟ್ ಆಗಿಬಿಟ್ಟಿದೆ. ನಿಮ್ಮ ಫ್ಯಾಮಿಲಿ ಕೂಡ ಮದುವೆ ಆಗ್ತಾ ಇದೆ. ಸೊ ಮದುವೆಗೆ ನೀವು ಹೇಗೆ ಚಿನ್ನಾಭರಣ ಖರೀದಿ ಮಾಡಿದ್ರಿ? ಇದು ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬರ್ಡನ್ ಅಂತ ಅನಿಸ್ತಾ ಇದೆ? ಆ್ಯಕ್ಚುಲಿ ಬರ್ಡನ್ನೇ. ನಾವು ಗೋಲ್ಡ್ ಏನಾದ್ರು ಗಿಫ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈ ಪ್ರೈಸಸ್ ನೋಡ್ಬಿಟ್ಟು ಗೋಲ್ಡ್ನ ಬಿಟ್ಟು ಬೇರೆ ಶಿಫ್ಟ್ ಆಗಿ ಬೇರೆ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀವಿ. ತುಂಬ ಎಫೆಕ್ಟ್ ಆಗ್ತಾ ಇದೆ ನಮಗೆ. ಈಗ ಒಂದು ಅಂದ್ರೆ ನಿಮ್ಮ ಸೈಡು ಗಂಡ ಹೆಣ್ಣ ಹೇಗೆ? ಗಂಡ್ ಸೈಡ್. ಹೌದು. ಇಟ್ಟಿದ್ದೀರಾ? ಗೋಲ್ಡ್ ಪ್ರೈಸ್ ಏನಾದ್ರು ಕಮ್ಮಿ ಇದ್ದೀರಾ ಇನ್ನೂ ಜಾಸ್ತಿ ಏನಾರು ಹಾಕ್ತಾ ಇದ್ವಿ. ಪ್ರೈಸ್ ಜಾಸ್ತಿ ಇದೆಯಲ್ಲ, ಸೊ ಆಪ್ಷನ್ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕೋದು. ಬಟ್ ತುಂಬ ಪ್ರೈಸಸ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಏನಾಗ್ತಿದೆ ಅಂದರೆ ಗೋಲ್ಡಿಗೆ ಎಲ್ಲರೂ ನಾವು ಫಾರ್ ಎಕ್ಸಾಂಪಲ್ ಅಡ ಇಟ್ಟರು ಕೂಡ ಅಲ್ಲೂ ಫ್ರಾಡ್ ನಡೀತಾ ಇದೆ. ಸೊ ಅದು ಒಂದು ಬರ್ಡನ್ ಆಗಿಬಿಟ್ಟಿದೆ. ಈಗ ನಾವು ಪರ್ಚೇಸ್ ಅವಾಗ ತೊಗೊಂಡಿರೋದು ಮದುವೆಗೆ ಎಲ್ಲರೂ ಇಡಬೇಕು ಅಂದರೆ ಈ ಕೆನರಾ ಬ್ಯಾಂಕು, SBI ಎಲ್ಲ ಆಗಿದೆಯಲ್ಲ ಪ್ರಾಬ್ಲಮ್ಸು, ಫ್ರಾಡ್ಸು, ಅದು ಸ್ವಲ್ಪ ಭಯ ಆಗಿಬಿಟ್ಟಿದೆ ಇಡೋದಕ್ಕೆ. ಸೊ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗೋದು ನೋಡಿ ಕಳ್ಳರು ಕೂಡ ಜಾಸ್ತಿಯಾಗಿ ಕಳ್ಳತನ ಮಾಡ್ತಾರೆ. ಯಾಕಂದರೆ ಮನೇಲೂ ಇಡೋಕ್ಕಾಗದ ಪರಿಸ್ಥಿತಿ, ಬ್ಯಾಂಕಲ್ಲಿ ಇಟ್ಟರೆ ಅದು ಕೂಡ ಕಳ್ಳತನ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಆಸ್ ಎ ಮಹಿಳೆಯಾಗಿ?
ಗೌರ್ಮೆಂಟ್ ಏನಾದ್ರು ಆ್ಯಕ್ಷನ್ ತೊಗೊಬೇಕು. ಬಿಕಾಸ್ ಸೇಫ್ಟಿ ಇಲ್ಲ, ಈಗ ಬ್ಯಾಂಕಲ್ಲೂ ಸೇಫ್ಟಿ ಇಲ್ಲ, ಮನೇಲೂ ಸೇಫ್ಟಿ ಇಲ್ಲ ಅಂದಾಗ ನಾವು ಹೆಂಗೆ ಬದುಕೋಕ್ಕಾಗುತ್ತೆ ಹೇಳಿ. ಎಲ್ಲ ಎಕ್ಸ್ಪೆಂಡಿಚರ್ಸು ಜಾಸ್ತಿ ಆಗ್ತಿದೆ, ಬಟ್ ಇನ್ಕಮ್ ಮಾತ್ರ ಅಷ್ಟೇ ಇದೆ, ಇನ್ಕ್ರೀಸ್ ಮಾಡ್ತಾ ಇಲ್ಲ ಇನ್ಕಮ್ಮು. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ. ನಮ್ಮ ಜೊತೆ ಫೋಟೋಗ್ರಾಫರ್ ಇದ್ದಾರೆ. ಸರ್, ಮದುವೆ ಸೀಸನ್ ಹೇಗಿದೆ? ಯಾಕಂದರೆ ಚಿನ್ನ ಬೆಳೆ ಬಹಳಷ್ಟು ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೆ. ಮದುವೆ ಆಗ್ತಾ ಇದೆಯಾ? ನಿಮಗೆ ಬಿಸ್ನೆಸ್ ಇದೆಯಾ ಸರ್? ಆಗ್ತಿದೆ ಮ್ಯಾಮ್, ಬಟ್ ಆದರೆ ಆ ಲೆವೆಲ್ಗೆ ಏನಿಲ್ಲ, ಒಂದು ರೇಂಜಿಗೆ ಆಗ್ತಿದೆ. ಬಟ್ ಆದರೆ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಜಾಸ್ತಿ ಆಗದಾಗಿಂದ. ಈಗ ಚಿನ್ನ ಬೆಲೆ ಏರಿಕೆ ಆದಾಗ ಮದುವೆಗಳೇ ಆಗಲ್ಲ, ಫಂಕ್ಷನ್ಗಳೇ ನಡೆಯಲ್ಲ. ಇದು ನಿಮ್ಮ ಕ್ಯಾಮ್ರಾ ಪರ್ಸನ್ಗೆ ಕೂಡ ಬಹಳಷ್ಟು ಸಮಸ್ಯೆ ಅಲ್ವಾ ಸರ್? ಹೇಗೆ ಈಗ ಎಲ್ಲ ಕೂಡ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು, ನಿಮಗೆ ಬಿಸ್ನೆಸ್ ಹೇಗಾಗ್ತಿದೆ ಸರ್? ಅದೇ ಮ್ಯಾಮ್, ಬಿಸ್ನೆಸ್ ಆಗ್ತಿದೆ, ಒಂದು ರೇಂಜಿಗೆ ಆಗ್ತಿದೆ, ಬಟ್ ಆ ಲೆವೆಲ್ಗೆ ಹೇಳ್ಕೊಳ್ಳೋಷ್ಟು ಏನಿಲ್ಲ. ಅದೇ ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಮಿಡಲ್ ಕ್ಲಾಸ್ ಜನಕ್ಕೂ ಸ್ವಲ್ಪ ಆಸೆ ಇರುತ್ತೆ. ಅದರಲ್ಲಿ ಹೆಣ್ಮಕ್ಳಿಗಂತೂ ಎಸ್ಪೆಷಲಿ ತುಂಬ ಆಸೆ ಇರುತ್ತೆ, ಅವ್ರಿಗೂ ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆದರೆ ಎಲ್ಲರಿಗೂ ಇವಾಗ ಮೊದಲು ಥರ ಅಲ್ಲ ಮ್ಯಾಮ್. ಮೊದಲಾದ್ರೆ ಹೆಂಗೋ ಮದುವೆ ಮಾಡೋರು, ಇವಾಗ ಹುಡುಗನ ಹತ್ರ ಅದಿದೆಯಾ ಇದಿದೆಯಾ ಎಲ್ಲ ಕೇಳ್ತಾರೆ. ಆ ಹುಡುಗಿಗೂ ಏನಾರ ಮಾಡಿಸ್ಬೇಕು, ಮತ್ತು ಹುಡುಗಿಗೂ ಅಷ್ಟೇ ಒಂದು ಒಡವೆ ಗಿಡವೆ ಏನು ಇಲ್ಲ ಅಂತಂದರೆ ಯಾರು ಮದುವೆನೇ ಮಾಡ್ಕೊಡಲ್ಲ. ಈಗ ನೀವು ಪ್ರತಿ ಫಂಕ್ಷನ್ ನೋಡ್ತೀರಾ ಸರ್? ಯಾಕಂದರೆ ನೀವು ಆಡಂಬರ ಫಂಕ್ಷನ್ನು ನೋಡ್ತೀರಾ, ಬಡವರ ಫಂಕ್ಷನ್ನು ನೋಡ್ತೀರಾ. ಫಂಕ್ಷನನ್ನು ನೋಡುವಾಗ ಯಾಕಂದರೆ ಎಲ್ಲರೂ ಗೋಲ್ಡ್ ಹಾಕಿರ್ತಾರೆ. ನಿಮಗೆ ಇತ್ತೀಚಿನ ದಿನಗಳಲ್ಲಿ ಏನು ಅನಿಸ್ತಾ ಇದೆ? ಎಲ್ಲರೂ ಗೋಲ್ಡಲ್ಲಿ ಹಾಕೊಂಡು ಬರ್ತಾರಾ, ಅಥವಾ ಅಯ್ಯೋ ಗೋಲ್ಡ್ ರೇಟ್ ಕಡಿಮೆ ಇರೋ ಫಂಕ್ಷನ್ಗಳು ಡಲ್ ಅನಿಸ್ತಾ ಇದೆಯಾ, ಹೇಗೆ? ಹೌದು ಮ್ಯಾಮ್, ಇವಾಗ ಒರಿಜಿನಲ್ಗಿಂತ ಜಾಸ್ತಿ ಆ ರೇಟಾಗಿ ಇರೋದಕ್ಕೆ ಎಲ್ಲ ಡೂಪ್ಲಿಕೇಟೇ ಜಾಸ್ತಿ ಸೇಲ್ ಆಗ್ತಿದೆ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, 500 ರೂಪಾಯಿಗೆ ಈ ಥರ ರಿಯಲ್ ಗೋಲ್ಡ್ ಥರನೇ ಇರುತ್ತೆ. ಅದೇ ಆಗ್ಬಿಟ್ಟಿದೆ. ಗೋಲ್ಡ್ಗಿಂತ ಅದೇ ತಗೋಬೋದಲ್ಲ ಅಂತ ಎಷ್ಟೋ ಜನ ಅನ್ಕೊತಾರೆ. ಬಟ್ ರಿಯಲ್ ಗೋಲ್ಡ್ ತೊಗೊಂಡ್ರೆ ಅಲ್ವಾ ಮ್ಯಾಮ್ ವ್ಯಾಲ್ಯೂ. ಅದಕ್ಕೋಸ್ಕರ ಆ ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬ ಕಮ್ಮಿ ಅಲ್ಲ, ಒಂದು ರೇಂಜಿಗೆ ಸ್ವಲ್ಪ ಮಿಡಲ್ ಕ್ಲಾಸು ಜನ ತಗೊಳ್ಳೋ ಥರ ಆದರೆ ಯೂಸ್ ಆಗುತ್ತೆ. ಎಲ್ಲ ಬರೀ ರಿಚ್ ಪೀಪಲ್ಸೇ ತಗೊಂತಾರೆ, ರಿಚ್ ಇರೋ ರಿಚ್ ಆಗ್ತಾರೆ, ಬಡವರೇ ಆಗ್ತಾ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಸಮಾರಂಭ ಆಗಿರ್ಬೋದು, ಬೇರೆ ಫಂಕ್ಷನ್ಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ಏನು ಹೇಳ್ತೀರಾ? ಏನಿಲ್ಲ, ಈಗ ಸದ್ಯಕ್ಕೆ ಎಲ್ಲ ರೇಟು ಜಾಸ್ತಿ ಆಗಿದೆ. ಈಗ ಸದ್ಯಕ್ಕೆ ನಂದು ಬಿಸ್ನೆಸ್ ಇದೆ. ಯಾವ ಥರ ಅಂದರೆ ಕೆಫೆ ಇದೆ ನಂದು. LPG ಸಿಗ್ತಾಯಿಲ್ಲ ನನಗೆ, ಗ್ಯಾಸ್ ಇಲ್ಲ. ಫೋನ್ ಮಾಡಿದ್ರೆ 2 ವೀಕ್ಸಿಂದ ಫೋನ್ ಪಿಕ್ ಮಾಡಲ್ಲ. ಅವ್ರಿಗೆ ಫೋನ್ ಮಾಡಿ ಬೇರೆ ನಂಬರಿಂದ ಕಾಲ್ ಮಾಡಿದ್ರೆ ಹೇಳ್ತಾರೆ ಆಫೀಸ್ಗೆ ಬಂದ್ಬಿಡಿ, ನಾವು ಈ ಥರ ಜಸ್ಟ್ ಯಾವುದೋ ಒಂದು ಕಂಪ್ನಿ ಈ ಕಡೆ ನಿಂದು ಕಸ್ಟಮರ್ ಆಗಿದ್ದೀವಿ, ಬಟ್ ನಮಗೆ LPG ಸಿಗ್ತಾಯಿಲ್ಲ ಅಂತ ನೀವೇ ಮಾತಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಮಗೆ ಗ್ಯಾಸ್ ಸಿಲಿಂಡರ್ ತಗೊಂಡು ಹಾಕ್ತಾರಲ್ಲ ಅವ್ರು ಹೇಳ್ತಾರೆ. ಅಂದರೆ ಈಗ ನನ್ನ ಪಕ್ಕದ ಬೇಕ್ರಿ ಒಂದಿದೆ, ಕ್ಲೋಸ್ ಮಾಡ್ಕೊಂಡು ಹೊಂಟೋಗಿದ್ದಾರೆ. ಇನ್ನೊಂದು 2 ವಾರ ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. LPG ಪ್ರಾಬ್ಲಮ್ ಆಗಿದೆ. ಓಕೆ, ಈಗ ಸರ್ ನೀವು ಆ್ಯಸ್ ಎ ಫೋಟೋಗ್ರಾಫರ್ ಮದುವೆ ಶೂಟ್ ಎಲ್ಲ ಮಾಡ್ತಾ ಇದ್ದೀರಾ. ಚಿನ್ನವೆಲ್ಲ ಒಂದೊಂದೇ ಕಡೆ ಏರಿಕೆ ಆಗುತ್ತೆ, ಒಮ್ಮೆ ಇಳಿಕೆ ಆಗುತ್ತೆ. ಈ ವರ್ಷ ಸರಿಯಾಗಿ ಫಂಕ್ಷನ್ಗಳು ಆಗ್ತಾ ಇದೆಯಾ? ನಿಮಗೆ ಬಿಸ್ನೆಸ್ ಸಿಗ್ತಾ ಇದೆಯಾ? ಇಲ್ಲ, ಈ ವರ್ಷ ತುಂಬ ಕಮ್ಮಿ ಆಗಿದೆ. ಆ್ಯಕ್ಚುಲಿ ಏನಂದರೆ ಈ ವರ್ಷ ತುಂಬ ರೈಸ್ ಆಗಿದೆ. ಯಾಕೆ ಹೇಳಬೇಕಂದ್ರೆ ನಮಗೆ ಫ್ರೀ ಇರ್ತಾ ಇರಲಿಲ್ಲ, ಇಷ್ಟೊಂದೆಲ್ಲ ಫ್ರೀ ಇರ್ತಾ ಇರಲಿಲ್ಲ. ಫಂಕ್ಷನ್ಸು ಬ್ಯಾಕ್ ಟು ಬ್ಯಾಕ್ ಇರೋದು. ಬ್ಯಾಕ್ ಟು ಬ್ಯಾಕ್ ಇಲ್ಲ ಅಂದರೆ ನಮಗೆ ಹೌದು ಗೋಲ್ಡ್ ಜಾಸ್ತಿ ಆಗಿರೋದು ಕೂಡ ಒಂದು ಎಫೆಕ್ಟ್ ಆಗಿದೆ ಮದುವೆಗೆ. ಅದು ಒಂದು ಪ್ರಾಬ್ಲಮ್. ಅದೊಂಥರ ಈಗ ಮದುವೆ ಅಂದಮೇಲೆ ಮೇನ್ ಗೋಲ್ಡ್ ಇರಲೇಬೇಕು. ಈಗ ಕೆಲವ್ರು ಕೇಳ್ತಾರೆ ಇಷ್ಟೇ ಇರಬೇಕು, ಹಂಗೆ ಇರಬೇಕು, ಸ್ವಲ್ಪ ಹಾಕೊಂಡು ಚೆನ್ನಾಗಿರಬೇಕು ಅಂತಾರೆ. ಈಗ ಸ್ವಲ್ಪ ಹಾಕೊಳ್ಳೋಕ್ಕೆ ಅಷ್ಟು ಕಾಸು ಇಲ್ಲ, ಗ್ರಾಮ್ಗೆ ತುಂಬ ಆಗ್ಬಿಟ್ಟಿದೆ ಅಮೌಂಟು. ಈಗ ಗ್ರಾಮ್ ತೊಗೊಳಕ್ಕೂ ಯಾರಿಗೂ ಕಾಸಿಲ್ಲ. ನಿಮ್ಮ ಕೊಲಿಗೆ ಹೇಳ್ತಾ ಇದ್ರು, ಈಗ ನೀವು ಮದುವೆ ಸಮಾರಂಭ ಹೋದಾಗ ಈಗ ನಮಗೆ ಮೊದಲಿನ ಮದುವೆ ನೋಡುವಾಗ ಎಲ್ಲರೂ ಕೂಡ ಗೋಲ್ಡ್ ಹಾಕ್ಕೊಂಡೇ ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್. ಏನು ಹೇಳ್ತೀರಾ? ಅದಕ್ಕೂ ಮೊದಲಿನ ಕಾಲಕ್ಕೂ ಮದುವೆಗೂ ಎಷ್ಟು ವ್ಯತ್ಯಾಸ ಆಯಿತು? ಯಾಕಂದರೆ ನೀವು ಎಲ್ಲ ಫಂಕ್ಷನ್ಗಳನ್ನು ನೋಡಿರ್ತೀರಾ. ಸೊ ಈಗಿನ ಜನ್ರೇಷನ್ ಬಗ್ಗೆ ಏನು ಹೇಳ್ತೀರಾ? ಈಗ ಆರ್ಟಿಫಿಷಿಯಲ್ ಅದು ತುಂಬ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗಿರೋದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಚೀಪಾಗಿರೋದು ಅಫೋರ್ಡ್ ಮಾಡ್ತಾರೆ. ಇನ್ನು ಜಸ್ಟ್ ಮದುವೆಗೆ ಬರಬೇಕು, ಇಲ್ಲ ಅಂದರೆ ಚಿನ್ನ ಬಿರಲೇ ಇರುತ್ತೆ, ಇನ್ಯಾರು ನೋಡೋಲ್ಲ ಅದನ್ನು. ಮದುವೆಗೆ ಜನ ನೋಡಿ, ಮದುವೆ ಫಂಕ್ಷನ್ಸ್ಗಳಿಗೆ ಜನ ಬೇಕಾಗೋದು ಗೋಲ್ಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಯಾವ್ದು ಕಮ್ಮಿ ಇದೆಯೋ ಜನ ಅದಕ್ಕೆ ಮೊರೆ ಹೋಗ್ತಾರೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಈಗ ಜಾಸ್ತಿ ಕೊಟ್ಟು ತಗೊಳ್ಳೋದು ಅಂಥದ್ದೇನಿದೆ ಗೋಲ್ಡ್ಗೋಸ್ಕರ? ಈಗ ಬೇರೆ ಸುಮ್ಮನೆ ಸಾಲ ಮಾಡ್ಕೊಂಡು ಇದಕ್ಕೂ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ, ಏನು ಹೇಳ್ತೀರಾ ಕಿವಿ ಮಾತು? ರೇಟ್ ಜಾಸ್ತಿ ಹೌದು. ಈಗ ಏನು ಹೇಳೋಣ, ಅದಕ್ಕೆ ರೇಟ್ ಎಷ್ಟು ತೊಂದರೆ ಆಗುತ್ತೆ? ಈಗ ತೊಂದರೆ ಹೌದು ಹಾಗೆ ಆಗುತ್ತೆ. ಎಂತಕ್ಕೆ ಅಂದರೆ ರೇಟ್ ಜಾಸ್ತಿ ಆಯಿತು ಅಂದರೆ ಎಲ್ಲರಿಗೂ ತೊಂದರೆನೇ. ಈಗ ಮುಂಚೆ ಈಗ ನಾವು ಒಂದು ಹಾಲು ಪ್ಯಾಕೆಟ್ ಇತ್ತು, ಅದು 10 ಗ್ರಾಮು ಏನೋ ಜಾಸ್ತಿ ಮಿಲಿಲೀಟ್ರ್ ಜಾಸ್ತಿ ಮಾಡ್ತೀನಿ, 1 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಪ್ಯಾಕೆಟಲ್ಲಿ ನಾವು ಕೆಫೆ ಇದೆಯಲ್ಲ, ಏನೂ ಜಾಸ್ತಿ ಇರೋಲ್ಲ, ಏನೂ ಆಗಲ್ಲ, ಅದೇ ಸೇಮೇ, ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಆಗುತ್ತೆ ಅಷ್ಟೇ. ಹಿಂಗೆ ಹೋದರೆ ಮತ್ತೆ 1 ಲೀಟ್ರಿಗೆ 100 ರೂಪಾಯಿನೂ ಕೊಡಬೇಕಾಗುತ್ತೆ, 150 ರೂಪಾಯಿನೂ ಕೊಡಬೇಕಾಗುತ್ತೆ.
ಇನ್ನೇನು ಈ ಥರ ಹೊಡ್ತಾ ಬಿದ್ದರೆ ಯಾವ ಥರ ಮಿಡಲ್ ಕ್ಲಾಸ್ಗೆ ಮಾತ್ರ ಹೊಡ್ತಾ, ಈಗ ಲೋಯರ್ಗೂ ಬಿಡಲ್ಲ, ಅಪ್ಪರ್ಗೂ ಬಿಡಲ್ಲ, ಮಿಡಲ್ ಕ್ಲಾಸ್ ಮಾತ್ರ ಪರದಾಡಬೇಕು ಅಷ್ಟೇ. ಇಬ್ರು ಮದುಮಗ ಮತ್ತೆ ಮದುಮಗಳಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗ್ತಾರೆ. ಇವ್ರಿಗೂ ಕೂಡ ಚಿನ್ನಾಭರಣ ರೇಟ್ ತಟ್ಟಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಈಗಾಗಲೇ ಎಫೆಕ್ಟ್ ಆಗ್ತಾ ಇದೆ. ಈಗಾಗಲೇ ನಿಮ್ಮನ್ನ ಮದುವೆ ಆಗೋರು ಹೇಳಿದ್ರು ಅವ್ರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ. ಮದುಮಗಳಾಗಿ ನೀವೇನು ಹೇಳ್ತೀರಿ? ಯಾಕಂದ್ರೆ ಒಂದು ಮದುಮಗಳಿಗೆ ಬಹಳಷ್ಟು ಆಸೆ ಇರುತ್ತೆ. ಯಾಕಂದ್ರೆ ನಮಗೆ ಹಾಕುವಂತಹ ಮಾಂಗಲ್ಯ ಸರ ಯಾವ ರೀತಿ ಹಾಕ್ತಾರೆ, ಯಾವ ರೀತಿ ಗಿಫ್ಟ್ ಕೊಡ್ತಾರೆ, ಹಾಗೇನೆ ಒಂದು ಮದುಮಗಳ ಎಲ್ಲ ಕನಸುಗಳು ಬಹಳಷ್ಟು ಇರುತ್ತೆ. ಈಗಿನ ಪರಿಸ್ಥಿತಿಗೆ ಏನು ಅನ್ಸುತ್ತೆ ನಿಮಗೆ? ತುಂಬ ರೇಟ್ ಜಾಸ್ತಿ ಆಗಿದೆ, ಮತ್ತು ಅದು ಪ್ರಿಡಿಕ್ಟ್ ಮಾಡೇ ಇರಲಿಲ್ಲ ಈ ಥರ ಆಗುತ್ತೆ, ಇಷ್ಟು ಸಡನ್ನಾಗಿ ರೈಸ್ ಆಗುತ್ತೆ ಅಂತ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಷ್ಟು ಈಸಿಯಾಗಿ ಕೊಂಡ್ಕೊಳ್ಳೋಕ್ಕೆ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಈಗ ನಿಮ್ಮ ಹುಡುಗ ನಿಮಗೆ ಏನು ಹಾಕ್ಬೇಕಂತ ನಿಮ್ಮ ಕನಸಿದೆ? ಯಾಕಂದರೆ ಮೊದಲೆಲ್ಲ ನನಗೆ ಇಷ್ಟುದ್ದ ಮಾಂಗಲ್ಯ ಸರ ಹಾಕ್ಬೇಕು. ಯಾಕಂದರೆ ಪ್ರತಿ ಮದುಮಗಳಿಗೆ ಮಾಂಗಲ್ಯ ಸರ, ಬೇರೆ ಬಿಡಿ ಚಿನ್ನ, ಮಾಂಗಲ್ಯ ಅನ್ನೋದು ನಮ್ಮ ಪ್ರತಿ ಹೆಣ್ಣಿನ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ. ನಿಮಗೆ ಹೆಂಗೆ ಆಸೆ ಇದೆ? ಈಗಿರೋ ರೇಟಲ್ಲಿ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಆ ಥರ ಆಗಿದೆ. ಸೊ ಈಗ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಹೊರೆ ಆಗುತ್ತೆ? ಯಾಕಂದರೆ ಓಕೆ, ಒಂದು ಹುಡುಗನ ಸೈಡ್ ನಾವು ಮಾತಾಡಿದ್ವಿ, ಬಟ್ ನಿಮ್ಮ ಅಪ್ಪ ಅಮ್ಮ ಎಲ್ಲರ ತಂದೆ ತಾಯಿ ಕೂಡ ಹೆಣ್ಮಕ್ಳಿಗೆ ಒಂದು ಗೋಲ್ಡನ್ನು ಹಾಕಬೇಕು. ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಕಷ್ಟಪಟ್ಟು ನಿಮಗೆ ಚಿನ್ನಾಭರಣ ಮಾಡಿದ್ದಾರೆ. ಹೌದು, ತುಂಬಾ ಕಷ್ಟ. ಅಷ್ಟು ಈಸಿ ಅಲ್ಲ, ಹೇಳ್ದಷ್ಟು ಈಸಿ ಅಲ್ಲ, ಕಷ್ಟನೇ. ಏನು ಆ ಪ್ರೊಸೀಜರ್ ಏನಿದೆ ಅದನ್ನ ಇದು ಫಾಲೋ ಮಾಡಿ ಇದು ಮಾಡೋಷ್ಟರಲ್ಲೆಲ್ಲ ಏನಿಲ್ಲ. ಮಿನಿಮಮ್ ಈಗೆಲ್ಲ 150 ಗ್ರಾಮ್ಸ್ 200 ಗ್ರಾಮ್ಸ್ ಆ ಥರನೇ ಕಡಿಮೆ ಅಂತಂದರೂ ಆ ಥರನೇ. ಅದಕ್ಕೆ ಅಂತಂದರೂ 22 ರಿಂದ 25 ಲಕ್ಷ ಆಗೇ ಆಗುತ್ತೆ. ಸೊ ಅದನ್ನು ಈಗಿರೋ ಎಲ್ಲ ರೇಟ್ ಜಾಸ್ತಿ ಇರೋದ್ರಿಂದ ಗೋಲ್ಡ್ ರೇಟು ಸಡನ್ನಾಗಿ ಜಾಸ್ತಿ ಮಾಡಿರೋದು ತುಂಬ ಎಫೆಕ್ಟ್ ಆಗಲಿ ಇದಾಗಲಿ ಆಗುತ್ತೆ. ಓಕೆ, ಎಸ್, ನೋಡಿದ್ರಲ್ಲ, ಇಲ್ಲಿ ಮದುಮಗ ಮತ್ತೆ ಮದುಮಗಳಿದ್ದಾರೆ. ಸೊ ಅವ್ರಿಗೂ ಕೂಡ ಗೋಲ್ಡ್ ರೇಟ್ ಎಫೆಕ್ಟ್ ಆಗಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೊಂಚ ಕಡಿಮೆ ಆಗಿದೆ. ಆದರೆ ನಿಮ್ಗೆ ಆಲ್ರೆಡಿ ನೀವು ಖರೀದಿ ಮಾಡಿ ಹೌದು ಬೈ ಮಾಡ್ಕೊಂಡು ಇವಾಗ ರಿಗ್ರೆಟ್ ಆಗ್ತಿದೆ, ಲೈಕ್ ಇವಾಗ ಕಡಿಮೆ ಆಗಿದೆ, ದೆನ್ ನಾವು ಪರ್ಚೇಸ್ ಮಾಡಾದ್ಮೇಲೆ ಅನ್ನೋದೊಂದು. ನಮ್ಮ ಜೊತೆ ಹಿರಿಯ ನಾಗರಿಕರು ಒಬ್ರು ಇದ್ದಾರೆ, ಬನ್ನಿ ಮಾತಾಡಿಸುವ. ಸರ್, ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿಮ್ಮ ಕಾಲದಲ್ಲಿ ಹೇಗಿತ್ತು ಸರ್? ಈಗಿನ ಪರಿಸ್ಥಿತಿ ಹೇಗಾಗಿದೆ? ನಮ್ಮ ಕಾಲದಲ್ಲಿ ನಾನು ತೆಗೆದಿರೋದು 300 ರೂಪಾಯಿ ಗ್ರಾಮ್ ತೆಗೆದಿದ್ದೆ ನಾನು ತೆಗೆದಾಗ. ಇವತ್ತು ಬಡವ್ರ ಬಗ್ಗರು ಏನಾದರೂ ಗೋಲ್ಡ್ ತೆಗಿಬೇಕಾದ್ರೆ ಭಾಳ ಕಷ್ಟ ಇದೆ. ಸಾಹುಕಾರಗಳೆಲ್ಲ ತೆಗಿಬೋದು, ಮಾಡ್ಬೋದು, ಸಾಮಾನ್ಯ ಜನ ತೆಗಿಯೋದು ಭಾಳ ಕಷ್ಟ ಇದೆ. ಈಗ ಡೌನ್ ಆಗ್ತಾ ಇದೆ ಒಂದು ಸ್ವಲ್ಪ. ಇದು ಹಿಂಗೆ ಡೌನ್ ಆದರೆ ಭಾಳ ಒಳ್ಳೆಯದು ಬಡವರಿಗೆ ಅಂತ ಅನ್ನಿಸ್ತಾ ಇದೆ. ಡೌನ್ ಅಂದರೆ ಸರ್ 12,500 ಇವತ್ತಿರುವಂಥದ್ದು. ಈಗ 13 ಆಗಿತ್ತು, 15 ಆಗಿತ್ತು. ಒಂದು ಮದುವೆ ಮಾಡಬೇಕಾದ್ರೆ, ಯಾಕಂದರೆ ನೀವೀಗ ಲೈಫಲ್ಲಿ ಬಹಳಷ್ಟು ಅನುಭವ ಹೊಂದಿರೋರು, ಎಷ್ಟು ಕಷ್ಟಕರ ಪರಿಸ್ಥಿತಿ ಸರ್ ಈಗಿನ ದಿನಗಳಲ್ಲಿ ಮದುವೆ ಅಂದರೆ? ತಂದೆ ತಾಯಿ ಹೆದರಬೇಕಾದಂತಹ ಪರಿಸ್ಥಿತಿ ಇದೆ, ಏನು ಹೇಳ್ತೀರಾ? ಅಲ್ಲ, ಖಂಡಿತ ತಂದೆ ತಾಯಿ ಎದುರೋದಲ್ಲ, ಭಾಳ ಕಷ್ಟ ಇದೆ ಮೇಡಮ್ ಅವ್ರು. ಇವತ್ತು ನಾವೇ ಈಗ ಇತ್ತೀಚೆಗೆ ನಾವು ಮಾಡಿದ್ರಿ, ಈಗ ನೆನ್ನೆ ಗೋಲ್ಡ್ ಕಡಿಮೆ ಆಗಿದೆ ಅಂದರೆ ನಮ್ಮನೇಲಿ ಆಗಲೇ ನೆನ್ನೆ ಅಂಗಡಿಗಳು ಕರ್ಕೊಂಡು ಹೋಗಿದ್ರು ನಮ್ಮನ್ನ, ಇಲ್ಲ ಕಡಿಮೆ ಆಗಿದೆ ತೊಗೊಂಬಿಡ್ಬೇಕು ಸ್ವಲ್ಪ ನಮ್ಮ ಮೊಮ್ಮಕ್ಕಳಿಗೆ ಅಂತೇಳಿ. ಸರಿ ಆಯಿತು, ನೆನ್ನೆ ಸೆಲೆಕ್ಟ್ ಆಗಲಿಲ್ಲ ನಮಗೆ. ಇವತ್ತು ನೀವು ಬನ್ನಿ ಅಂತ ನಮ್ಮ ಕೋರ್ಟ್ ಇಲ್ಲೇನೋ ಇದಿತ್ತು, ಈ ಕಡೆ ಬಂದರೆ ಇವತ್ತು ಬರ್ತಾರೆ ನಮ್ಮ ಮನೆಯಲ್ಲಿ, ಕಡಿಮೆ ಆಗಿದೆ ಅಂತೇಳಿ ಸ್ವಲ್ಪ ತೊಗೊಂಡೋಗೋಣ ಅಂತೇಳಿ ಬರ್ತಾ ಇದ್ದಾರೆ. ಕಡಿಮೆ ಆದರೆ ಒಳ್ಳೆಯದು ಅಂತ ಎಲ್ಲರಿಗೂ ಒಳ್ಳೆಗ್ತದೆ. ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯೋದು ಗೋಲ್ಡ್. ಸೊ ಗೋಲ್ಡ್ ಎಷ್ಟು ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಇದೆ ಸರ್? ಯಾಕಂದರೆ ಈಗಿನ ಯೂತ್ಸ್ ಪಾಪ ಅವರು ಜೀವನ ಮಾಡೋದೇ ಕಷ್ಟಕರ ಆಗಿದೆ. ಯಾಕಂದರೆ ಎಲ್ಲದರ ಬೆಲೆ ಏರಿಕೆ ಆಗಿದೆ. ಆದರೂ ಕೂಡ ಈಗ ಜಾಗತಿಕ ಯುದ್ಧದ ಕಾರಣ ಎಲ್ಲ ಪೆಟ್ರೋಲ್, ಡೀಸೆಲ್, ಎಣ್ಣೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ನಿಮ್ಮ ಅನುಭವದ ಪ್ರಕಾರ ಏನು ಹೇಳ್ತೀರಾ? ಅಲ್ಲ, ನಮ್ಮ ಅನುಭವದ ಪ್ರಕಾರವಾಗಿ ಇವತ್ತೊಂದು ದಿವಸ ಸಾಮಾನ್ಯ ಜನ ಬದುಕೋದು ಭಾಳ ಕಷ್ಟ ಇದೆ. ಈಸಿ ಆದ ಕೆಲಸ ಅಲ್ಲ, ಭಾಳ ಕಷ್ಟವಾದ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಎಲ್ಲ ರೇಟ್ಗಳೂ ಭಾಳ ಅದ್ದೂರಿಯಾಗಿ ಹೋಗ್ಬಿಟ್ಟೈತೆ ಇವತ್ತು. ಭಾಳ ಇದಿದೆ, ಸಮಸ್ಯೆ ಇದೆ ಇವತ್ತು. ಬಹಳ ಒಂದು ಚಂದವಾಗಿ ಸಾರಿ ಉಟ್ಕೊಂಡು ಗೋಲ್ಡ್ ಹಾಕೊಂಡು ಬಂದಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಏರಿಳಿತ ಆಗ್ತಾ ಇದೆ. ಗೋಲ್ಡ್ ಅಂದರೆ ಇಷ್ಟನಾ? ಏನು ಅನಿಸುತ್ತೆ? ಹೆಣ್ಮಕ್ಳಿಗಂದ್ರೆ ಇಷ್ಟನೇ ಆಗಿರುತ್ತೆ ಅಲ್ವಾ, ಬಟ್ ಇವಾಗಿನ ರೇಟಲ್ಲಿ ತಗೋಬೇಕು ಅನ್ನೋದು ಬಡವ್ರಿಗೆಲ್ಲ ತಗೊಳಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಕಮ್ಮಿ ಆದರೆ ನಾವು ಬಡವರು ತಗೋಬೋದು, ಶ್ರೀಮಂತರು ಮಾತ್ರ ತಗೊಳ್ತಾರೆ ಇವಾಗಲ್ವಾ. ಬಡವ್ರು ನಮ್ಮಂಥ ಬಡವ್ರು ಯಾವ ಥರ ತಗೊಳ್ತಾರೆ ಹೇಳಿ? ಅಷ್ಟೊಂದು ರೇಟ್ ಇರುತ್ತೆ, ಸ್ವಲ್ಪ ಕಮ್ಮಿ ಆಗಬೇಕು. ಅಪ್ಪ ಅಮ್ಮನಿಗೆ ಎಷ್ಟು ಬರ್ಡನ್? ಯಾಕಂದರೆ ನಿಮ್ಮದು ಒಂದು ಮದುವೆ ಮಾಡಬೇಕಾದ್ರೆ ಇಷ್ಟು ಅಂತ ಒಂದು ಗೋಲ್ಡ್ ಇದ್ರೇ ಒಂದು ಚಂದ ಅಂತ ಅಪ್ಪ ಅಮ್ಮನ ಕನಸಿರುತ್ತೆ. ಏನು ಹೇಳ್ತೀರಾ ರೇಟ್ ಬಗ್ಗೆ? ಯಾಕಂದರೆ ಒಂದು ದಿವಸ ಇಳಿತ ಆಗುತ್ತೆ, ಒಂದು ದಿವಸ ಏರಿಕೆ ಆಗುತ್ತೆ, ಏನು ಹೇಳ್ತೀರಾ?
ಅಂದರೆ ಇವಾಗ ಯಾವುದೇ ಅವಾಗಿನ ಕಾಲದಲ್ಲಿ ಮದುವೆ ಮಾಡಬೇಕಂದ್ರೆ ಚಿನ್ನ ಎಷ್ಟು ತೊಗೋಬೋದಾಗಿತ್ತು, ಬಡವರಾರು ತೊಗೋಬೋದು, ಶ್ರೀಮಂತರಾರು ತೊಗೋ. ಇವಾಗ ಮದುವೆ ಮಾಡಬೇಕು ಅಂತ ಅಂದರೆ ಬರೀ ಶ್ರೀಮಂತರು ಮಾತ್ರ, ಯಾಕಂದರೆ ಒಡವೆ ಇದ್ರೇ ಹೆಣ್ಣಿನ ಮನೆ ಆಗಲಿ ಗಂಡನ ಮನೆ ಒಡವೆ ಇದ್ರೇ ಮದುವೆಗೆ ಒಂದು ಲಕ್ಷಣ ಅಲ್ವಾ. ಇವಾಗ ತೊಗೊಳಕ್ಕಾಗಲ್ಲ. ಬಡವರಾದ್ರೆ ಯಾವ ಥರ ತೊಗೊಳ್ತಾರೆ? ಈ ಥರ ಮದುವೆಗೆ ಬೇಕಾಗಿರೋದು ಮೇಯ್ನ್ ಬೇಕಾಗಿರೋದೇ ಒಡವೆ. ಈ ಚಿನ್ನದ ರೇಟಲ್ಲಿ ಯಾವ ಥರ ತೊಗೊತಾರೆ ಹೇಳಿ? ಓಕೆ, ನಿಮ್ಮ ಅಪ್ಪ ಅಮ್ಮ ಏನಾದರೂ ನಿಮಗೆ ಕೂಡಿಟ್ಟಿದ್ದಾರೆ ಒಡವೆಯನ್ನು? ಹೇಗೆ ಅಂದರೆ ಈ ಥರ ರೈಟ್ ಹೆಚ್ಚಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ, ಮುಂದಕ್ಕೆ ನೋಡೋಣ ಅಂತ ಇದ್ರು ಅಲ್ವಾ. ಆ್ಯಕ್ಚುಲಿ ನಂಗೆ ಮದುವೆ ಆಗಿದೆ ಆಲ್ರೆಡಿ. ಎಷ್ಟು ಹಾಕಿದ್ದಾರೆ ಗೋಲ್ಡ್ ಎಲ್ಲ? ಅದು ಅವಾಗಿನ ರೈಟಲ್ಲಿ ಹಾಕಿದ್ರು. ಇದೇ ಇದು ಡ್ಯೂ ಟು ದ ವಾರಿಂದ ಅದು ಎಫೆಕ್ಟ್ ಆಗಿ ಡೌನ್ ಆಗಿದೆ. ಮೊದಲು ಪೀಕ್ ಹೋಗಿತ್ತು ಗೋಲ್ಡು, ಇವಾಗ ಕಡಿಮೆ ಆಗಿದೆ ಅಷ್ಟೇ. ಅದು ಜನರಿಗೆ ಅನುಕೂಲ. ನೀವು ಮೊದಲು ಇದ್ದಾಗ ಎಷ್ಟಿತ್ತು ಸರ್ ನೀವು ಖರೀದಿ ಮಾಡುವಾಗೆಲ್ಲ? ನಾವೆಲ್ಲ ಖರೀದಿ ಮಾಡುವಾಗ 5,000 6,000 ಇತ್ತು. ಇವಾಗ ಪೀಕ್ ಹೋಗಿದೆ ಸಿಕ್ಕಾಪಟ್ಟೆ. ಇವಾಗ ಜನರಿಗೆ ಸ್ವಲ್ಪ ಅನುಕೂಲ ಅದೇ. ಎಷ್ಟು ಗ್ರಾಮ್ಗೆ ಆಗ ಆ ಟೈಮಲ್ಲಿ ನೀವು ಖರೀದಿ ಮಾಡೋ ಗ್ರಾಮ್ ಎಷ್ಟಿತ್ತು ಆಗ? ಮೇಡಮ್ ಅದು 10,000ದವರೆಗೂ ಇತ್ತು. ಅದು 5,000 to 10,000 ಇತ್ತು. ಇವಾಗ ಮತ್ತೆ ಕಡಿಮೆ ಆಗ್ತಾ ಇದೆ. ಅದು ಒಂದು ಇದೆ ಅಂದರೆ ಒಂದು ಸಿಂಡಿಕೇಟ್, ಏರ್ಸೋದು ಅವರೇ ಇಳಿಸೋದು ಅವರೇ. ಗೋಲ್ಡ್ ರೇಟ್ ಬಂದ್ಬಿಟ್ಟು ಒಂದು ಜಿಯೋಪೊಲಿಟಿಕಲ್ಸ್ ಹೇಗೆ ಏರುಪೇರುಗಳಾಗ್ತಾ ಇದೆಯಾ ಅದ್ರ ಪ್ರಕಾರ ಇದು ನಡೀತಾ ಇದೆ. ಇಲ್ಲಿವರೆಗೆ ನಾವು ಏನು ನೋಡಿದ್ವಿ ಅಂದರೆ ಗೋಲ್ಡ್ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಥರ ನೋಡ್ತದೆ. ಎಲ್ಲಾದರೂ ಏನಾದರೂ ಹೆಚ್ಚಿದೆ, ರೇಟ್ ಹೆಚ್ಚಾಯಿತು, ಗೋಲ್ಡ್ ಇದು ಆಯಿಲ್ ಹೆಚ್ಚಾಯಿತು ಅಥವಾ ಬೇರೆ ಏನಾದರೂ ಅಂದರೆ ಎಲ್ಲರೂ ದೇವ್ರ ಅಷ್ಟು ಗೋಲ್ಡ್ ಇವಾಗ ವಿಪರೀತ ಜಾಸ್ತಿ ಆಗಿಬಿಟ್ಟಿತ್ತು ಈ ಹಿಂದೆ. ಸೊ ಇವಾಗ ಏನಾಗಿದೆ ಅಂದರೆ ದೆರ್ ಇಸ್ ಅನ್ ಆಟೋ ಕರೆಕ್ಷನ್ ಇನ್ ದ ಮಾರ್ಕೆಟ್. ಸೊ ಜಾಸ್ತಿ ಆಗಿರೋದ್ರಿಂದ ಅದನ್ನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಅದರಿಂದ ಇಳೀತಾ ಇದೆ. ಮತ್ತು ಇಲ್ಲಿ ತುಂಬ ಅನ್ಸರ್ಟನ್ ಜಿಯೋಪೊಲಿಟಿಕಲ್ ಸಿಸ್ಟಮ್, ವಾರು, ಆಮೇಲೆ ಒಂದೊಂದು ದಿವಸ ಒಂದೊಂದು ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್. ಇದು ಒಂದು ಕಾರಣ ಅಂತ ನನಗನ್ಸುತ್ತೆ. ಅಂದರೆ ಇದು ಜಸ್ಟ್ ಏನು ತೋರಿಸುತ್ತೆ ಅಂತಂದರೆ ಇನ್ವೆಸ್ಟರ್ಸ್ಗೆ ಮುಂದೆ ಏನಾಗುತ್ತೆ ಅಂತ ಅನ್ಸರ್ಟೆಂಟಿ ಇದೆ. ಆ ಕಾರಣದಿಂದ ಗೋಲ್ಡ್ ಈ ಥರ ಮೂವ್ಮೆಂಟ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜನರ ಅಭಿಪ್ರಾಯ. ಅದರಲ್ಲೂ ಕೂಡ ನಮ್ಮ ಜೀ ಕನ್ನಡ ಜೊತೆ ಮದುಮಗ ಹಾಗೇನೆ ಮದುಮಗಳು ಕೂಡ ಮಾತಾಡ್ತಾ ಅವರಿಗೆ ಇರುವಂತಹ ಸಮಸ್ಯೆಯನ್ನು ಹೇಳಿದ್ರು. ಯಾಕಂದರೆ ಒಂದು ಮದುವೆಯನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟಕರ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಒಂದು ಹುಡುಗ ಒಂದು ಹುಡುಗಿಗೆ ಚಿನ್ನಾಭರಣ ಹಾಕೋದಾಗಿರ್ಬೋದು, ಹುಡುಗಿಯ ಮನೆಯಲ್ಲಿ ಆಕೆಗೆ ಹಾಕುವಂತಹ ಚಿನ್ನಾಭರಣ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ದರ ಏರಿಕೆಯಿಂದ ಯಾವ ರೀತಿ ಅವರು ತತ್ತರಿಸ್ತಾ ಇದ್ದಾರೆ, ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಎಷ್ಟು ಹಿಂದೇಟು ಜನ ಹಾಕ್ತಾ ಇದ್ದಾರೆ ಅನ್ನೋದನ್ನ ಪ್ರಮುಖ ವ್ಯಕ್ತಿಗಳು ಕೂಡ ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.